ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ 2025ರಲ್ಲಿ ಹೊಸ ಸದಸ್ಯನಾಗಿ ಕೊಲಂಬೋ ಭದ್ರತಾ ಸಮಾವೇಶಕ್ಕೆ CAC ಯಾವ ದ್ವೀಪ ರಾಷ್ಟ್ರ ಸೇರಿತ್ತು? ಮಾರಿಷಿಯಸ್ ಇಲ್ಲ ಮಾಲ್ಡೀವ್ಸ್ ಇಲ್ಲ ಮಡಗಾಸ್ಕರ್ ಇಲ್ಲ ಸೆಷೆಲ್ಸ್? 2025ರಲ್ಲಿ ಹೊಸ ಸದಸ್ಯನಾಗಿ ಕೊಲಂಬೋ ಭದ್ರತಾ ಸಮಾವೇಶಕ್ಕೆ ಸೇರಿದ ದ್ವೀಪ ರಾಷ್ಟ್ರ ಸೆಷೆಲ್ಸ್ ಆಗಿದೆ. ಮುಂದಿನ ಕ್ವಶನ್, ಬಾಂಗ್ಲಾದೇಶದಲ್ಲಿನ ಆಡಳಿತ ಬದಲಾವಣೆಯು ಭಾರತ ಯಾವ ನಿರ್ಣಾಯಕ ಭೌಗೋಳಿಕ ಕಾರಿಡಾರ್ಗೆ ಗಮನಾರ್ಹ ಭದ್ರತಾ ಅಪಾಯವನ್ನು ಒಡ್ಡುತ್ತದೆ? ವಾಕನ್ ಕಾರಿಡಾರ್ಗ ಇಲ್ಲ ಸಿಲಿಗುರಿ ಕಾರಿಡಾರ್ಗ ಇಲ್ಲ ಕಾಲಿದನ್ ಕಾರಿಡಾರ್ಗ ಇಲ್ಲ ಜೆಜಿಲಾ ಪಾಸ್ಗ? ಬಾಂಗ್ಲಾದೇಶದಲ್ಲಿನ ಆಡಳಿತದ ಬದಲಾವಣೆಯು ಭಾರತದ ಸಿಲಿಗುರಿ ಕಾರಿಡಾರ್ ನಿರ್ಣಾಯಕ ಭೌಗೋಳಿಕ ಕಾರಿಡಾರ್ಗೆ ಗಮನಾರ್ಹ ಭದ್ರತಾ ಅಪಾಯವನ್ನು ಒಡ್ಡುತ್ತದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್, ಉಚಿತ ಯೋಜನೆಗಳು ಅಂದರೆ ಫ್ರೀಬೀಸ್ ಶಾಸಕಾಂಗದ ನೀತಿಯ ವಿಷಯವಾಗಿದೆ ಮತ್ತು ನ್ಯಾಯಾಂಗ ವಿಮರ್ಶೆಯ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ಯಾವ ಐತಿಹಾಸಿಕ ಪ್ರಕರಣದಲ್ಲಿ ತೀರ್ಪು ನೀಡಿದೆ? SR ಬೊಮ್ಮಾಯಿ ಪ್ರಕರಣ 1994 ಇಲ್ಲ KS ಪುಟ್ಟಸ್ವಾಮಿ ಪ್ರಕರಣ 2017, ಎಸ್ ಸುಬ್ರಹ್ಮಣ್ಯಂ ಬಾಲಾಜಿ ಪ್ರಕರಣ 2013 ಇಲ್ಲ ಕೇಶವಾನಂದ ಭಾರತಿ ಪ್ರಕರಣ 1973? ಎಸ್ ಸುಬ್ರಹ್ಮಣ್ಯಂ ಬಾಲಾಜಿ ಪ್ರಕರಣ 2013 ಉಚಿತ ಯೋಜನೆಗಳು ಶಾಸಕಾಂಗದ ನೀತಿಯ ವಿಷಯವಾಗಿದೆ ಮತ್ತು ನ್ಯಾಯಾಂಗ ವಿಮರ್ಶೆಯ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ ನೀಡಿದ ಐತಿಹಾಸಿಕ ಪ್ರಕರಣ ತೀರ್ಪಾಗಿದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್, PM ರಾಹತ್ ಯೋಜನೆಯು ಯಾವ ರೀತಿ ಘಟನೆಗಳ ಸಂತ್ರಸ್ತರಿಗೆ ತಕ್ಷಣ ನಗದು ರಹಿತ ಚಿಕಿತ್ಸೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ? ನೈಸರ್ಗಿಕ ವಿಕೋಪಗಳಿಗ ಇಲ್ಲ ಕೈಗಾರಿಕಾ ಅಪಘಾತಗಳಿಗ ಇಲ್ಲ ರಸ್ತೆ ಅಪಘಾತಗಳಿಗ ಇಲ್ಲ ಸೈಬರ್ ವಂಚನೆಗಳಿಗ? PM ರಾಹತ್ ಯೋಜನೆಯು ರಸ್ತೆ ಅಪಘಾತ ಘಟನೆಗಳ ಸಂತ್ರಸ್ತರಿಗೆ ತಕ್ಷಣ ನಗದು ರಹಿತ ಚಿಕಿತ್ಸೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಮುಂದಿನ ಕ್ವಶನ್, ಕರ್ನಾಟಕದ ಯಾವ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಮೊದಲ ಬಾರಿಗೆ ಅಪರೂಪದ ಸ್ಟ್ರಾಬೆರಿ ಚಿರತೆ ಅಂದರೆ ಶ್ರೀಗಂಧ ಬಣ್ಣದ ಚಿರತೆ ಪತ್ತೆಯಾಗಿದೆ? ಬಳ್ಳಾರಿನ ಇಲ್ಲ ವಿಜಯನಗರನ ಇಲ್ಲ ಚಾಮರಾಜನಗರನ ಇಲ್ಲ ಮೈಸೂರ? ಕರ್ನಾಟಕದ ವಿಜಯನಗರ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಮೊದಲ ಬಾರಿಗೆ ಅಪರೂಪದ ಸ್ಟ್ರಾಬೆರಿ ಚಿರತೆ ಅಂದರೆ ಈ ಶ್ರೀಗಂಧದ ಬಣ್ಣದ ಚಿರತೆ ಪತ್ತೆಯಾಗಿದೆ. ಕರ್ನಾಟಕದ ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಅಪರೂಪದ ಸ್ಟ್ರಾಬೆರಿ ಚಿರತೆ ವಿಜಯನಗರ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಪತ್ತೆಯಾಗಿದೆ. ಯಾರು ಪತ್ತೆ ಹಚ್ಚಿದರು ಅಂದರೆ ವನ್ಯಜೀವಿ ವಿಜ್ಞಾನಿ ಸಂಜಯ್ ಗೊಬ್ಬಿ ಮತ್ತು ಒಳೆಮಟ್ಟಿ ನೇಚರ್ ಫೌಂಡೇಶನ್ ತಂಡವು ಕ್ಯಾಮರಾ ಟ್ರಾಫಿಂಗ್ ಮೂಲಕ ಈ ಚಿರತೆಯನ್ನು 2026ರ ಜನವರಿಯಲ್ಲಿ ದಾಖಲಿಸಿದೆ. ಶ್ರೀಗಂಧ ಬಣ್ಣ ಬರಲು ಕಾರಣ ಸಾಧಾರಣವಾಗಿ ಚಿರತೆಗಳು ಹಳದಿ ಕಂದು ಬಣ್ಣದ ಮೇಲೆ ಕಪ್ಪು ಚುಕ್ಕೆಗಳನ್ನು ಹೊಂದಿರುತ್ತವೆ. ಆದರೆ ಈ ಚಿರತೆಯು ಹೈಪೋಮೆಸನಿಸಮ್ ಮತ್ತು ಎರಿಥ್ರಿಸಮ್ ಎಂಬ ಅಪರೂಪದ ತಳಿಯ ಕಾರಣದಿಂದಾಗಿ ಕಪ್ಪು ಬಣ್ಣದ ವರ್ಣದ್ರವ್ಯದ ಕೊರತೆ ಅಥವಾ ಕೆಂಪು ಬಣ್ಣದ ವರ್ಣದ್ರವ್ಯದ ಹೆಚ್ಚಳವನ್ನು ಹೊಂದಿದೆ. ಇದರಿಂದಾಗಿ ಇದು ಮಸುಕಾದ ಕೆಂಪು ಗುಲಾಬಿ ಬಣ್ಣದಲ್ಲಿ ಕಾಣುತ್ತದೆ. ಶ್ರೀಗಂಧ ಚಿರತೆ ಎಂಬ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಸ್ಟ್ರಾಬೆರಿ ಚಿರತೆ ಎಂದು ಕರೆಯಲಾಗುತ್ತದೆ.
ಆದರೆ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯನ್ನು ಗೌರವಿಸುವ ಉದ್ದೇಶದಿಂದ ಸಂಶೋಧಕರು ಇದಕ್ಕೆ ಶ್ರೀಗಂಧ ಚಿರತೆ ಸ್ಯಾಂಡಲ್ವುಡ್ ಲಿಯಫರ್ಡ್ ಎಂದು ನಾಮಕರಣ ಮಾಡಿದ್ದಾರೆ. ಏಕೆಂದರೆ ಕರ್ನಾಟಕವು ಶ್ರೀಗಂಧ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ. ಇದರ ಅಪರೂಪತೆ, ಇದು ವಿಶ್ವದಾದ್ಯಂತ ಅತ್ಯಂತ ಅಪರೂಪದ ವಿದ್ಯಮಾನವಾಗಿದೆ. ಜಾಗತಿಕವಾಗಿ ಕೇವಲ 5 ಬಾರಿ ಈ ದಕ್ಷಿಣ ಆಫ್ರಿಕಾ ಮತ್ತು ತಾಂಜಾನಿಯಾದಲ್ಲಿ ಇಂತಹ ಚಿರತೆಗಳು ಪತ್ತೆಯಾಗಿವೆ. ಭಾರತದಲ್ಲಿ ಇದು 2ನೇ ಪ್ರಕರಣವಾಗಿದೆ. ಇದಕ್ಕೂ ಮೊದಲು 2021ರಲ್ಲಿ ರಾಜಸ್ಥಾನದ ರಾಣಕ್ಪುರದಲ್ಲಿ ಕಾಣಿಸಿಕೊಂಡಿತು ಅಂತ ಹೇಳ್ಬೋದಾಗಿದೆ. ಆಕ್ಷನ್ ಅಲ್ಲ ಇದು, ಕ್ಯಾಮ್ರಾ ಆಕ್ಷನ್. ಮುಂದಿನ ಕ್ವಶನ್ ನೋಡೋದಾದರೆ, ಅವತಾರ್ ಗ್ರೂಪ್ ಇತ್ತೀಚೆಗೆ ಬಿಡುಗಡೆ ಮಾಡಿದ 2025ರ ಟಾಪ್ ಸಿಟೀಸ್ ಫಾರ್ ಹ್ಯೂಮನ್ ಇನ್ ಇಂಡಿಯಾ ಅಂದರೆ TCWI ವರದಿ ಪ್ರಕಾರ ಉದ್ಯೋಗಸ್ಥ ಮಹಿಳೆಯರಿಗೆ ಭಾರತದ ಅತ್ಯಂತ ಆಪ್ತವಾದ ಮತ್ತು ಸುರಕ್ಷಿತ ನಗರವಾಗಿ ಯಾವ ನಗರವು ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ? ಚೆನ್ನೈಯ, ಇಲ್ಲ ಪುಣೆನ, ಇಲ್ಲ ಹೈದರಾಬಾದ, ಇಲ್ಲ ಬೆಂಗಳೂರ? ಬೆಂಗಳೂರು ನಗರವು ಅವತಾರ್ ಗ್ರೂಪ್ ಇತ್ತೀಚೆಗೆ ಬಿಡುಗಡೆ ಮಾಡಿದ 2025ರ ಟಾಪ್ ಸಿಟೀಸ್ ಫಾರ್ ಹ್ಯೂಮನ್ ಇಂಡಿಯಾ ವರದಿಯ ಪ್ರಕಾರ ಉದ್ಯೋಗಸ್ಥ ಮಹಿಳೆಯರಿಗೆ ಭಾರತದ ಅತ್ಯಂತ ಆಪ್ತವಾದ ಮತ್ತು ಸುರಕ್ಷಿತ ನಗರವಾಗಿ ಬೆಂಗಳೂರು ನಗರವು ಸ್ಥಾನವನ್ನು ಪಡೆದುಕೊಂಡಿದೆ. ಅವತಾರ್ ಗ್ರೂಪ್ ಇತ್ತೀಚೆಗೆ ಬಿಡುಗಡೆ ಮಾಡಿದ 2025ರ ಟಾಪ್ ಸಿಟೀಸ್ ಫಾರ್ ಹ್ಯೂಮನ್ ಇಂಡಿಯಾ ಅಂದರೆ ಈ TCWI ಟಾಪ್ ಸಿಟೀಸ್ ಫಾರ್ ಹ್ಯೂಮನ್ ಇಂಡಿಯಾ ವರದಿಯ ಪ್ರಕಾರ ಉದ್ಯೋಗಸ್ಥ ಮಹಿಳೆಯರಿಗೆ ಭಾರತ ಅತ್ಯಂತ ಆಪ್ತವಾದ ಮತ್ತು ಸುರಕ್ಷಿತ ನಗರವಾಗಿ ಬೆಂಗಳೂರು ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದೆ. ಈ ವರದಿಯ ಪ್ರಮುಖ ಅಂಶಗಳು, ಕ್ರೈಟೀರಿಯಾಗಳನ್ನು ನೋಡ್ತಾ ಹೋದರೆ ಈ ವರದಿಯನ್ನು ಪ್ರಮುಖವಾಗಿ ನಗರದಲ್ಲಿ ಮಹಿಳೆಯರ ಸುರಕ್ಷತೆ ಅಂದರೆ ಅಪರಾಧ ತಡೆಗಟ್ಟುವಿಕೆ, ಬೀದಿ ದೀಪ ವ್ಯವಸ್ಥೆ, ಉದ್ಯೋಗಾವಕಾಶಗಳ ಲಭ್ಯತೆ, ಉತ್ತಮ ಜೀವನ ಮಟ್ಟ ಮತ್ತು ಮಹಿಳೆಯರ ಸ್ನೇಹಿ ಸಾರಿಗೆ ಸೌಲಭ್ಯಗಳನ್ನು ಆಧರಿಸಿ ಸಿದ್ಧಪಡಿಸಲಾಗಿದೆ. ಬೆಂಗಳೂರು ಅಗ್ರಸ್ಥಾನ ಪಡೆಯಲು ಕಾರಣ ಬೆಂಗಳೂರಿನ IT ಮತ್ತು ಇತರ ಸೇವಾ ವಲಯದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳಿವೆ. ಇದರ ಜೊತೆಗೆ ಮಹಿಳೆಯರಿಗೆ ಪೂರಕವಾದ ಮತ್ತು ಬೆಂಬಲ ನೀಡುವಂತಹ ನಗರ ಪರಿಸರವಿರುವುದರಿಂದ ಇದು ಮೊದಲ ಸ್ಥಾನವನ್ನು ಪಡೆಯಲು ಪ್ರಮುಖ ಕಾರಣವಾಗಿದೆ ಅಂತ ಹೇಳ್ಬೋದಾಗಿದೆ. ಭಾರತದ ಅಗ್ರ 5 ನಗರಗಳು. ಈ ವರದಿಯ ಪ್ರಕಾರ ಮಹಿಳೆಯರಿಗೆ ಸುರಕ್ಷಿತವಾದ ಟಾಪ್ 5 ನಗರಗಳ ಪಟ್ಟಿ ಕೆಳಗಿನಂತೆ ಇವೆ. ಬೆಂಗಳೂರು, ಚೆನ್ನೈ, ಪುಣೆ, ಹೈದರಾಬಾದ್, ಮುಂಬೈ ಆಗಿದೆ. ಮುಂದಿನ ಕ್ವಶನ್, ಮೈಸೂರಿನ ಹೈದರಾಲಿಯು 1755ರಲ್ಲಿ ಫ್ರೆಂಚ್ ತಜ್ಞರ ಸಹಾಯದಿಂದ ಆಧುನಿಕ ಶಸ್ತ್ರಾಗಾರವನ್ನು ಈ ಕೆಳಗಿನ ಯಾವ ಸ್ಥಳದಲ್ಲಿ ಸ್ಥಾಪಿಸಿದನು? ಶ್ರೀರಂಗಪಟ್ಟಣಮ್ಮ, ಇಲ್ಲ ದಿಂಡಿಗಲ್ಲ, ಇಲ್ಲ ಬೆಂಗಳೂರ, ಇಲ್ಲ ಬಿದನೂರಲ್ಲ? ಮೈಸೂರಿನ ಹೈದರಾಲಿಯು 1755ರಲ್ಲಿ ಫ್ರೆಂಚ್ ತಜ್ಞರ ಸಹಾಯದಿಂದ ಆಧುನಿಕ ಶಸ್ತ್ರಾಗಾರವನ್ನು ದಿಂಡಿಗಲ್ನಲ್ಲಿ ಸ್ಥಾಪಿಸಿದನು. 1755ರಲ್ಲಿ ಮೈಸೂರಿನ ದಳವಾಯಿಗಳಾದ ನಂಜರಾಜಯ್ಯನವರ ಅವಧಿಯಲ್ಲಿ ಹೈದರಾಲಿಯು ದಿಂಡಿಗಲ್ನ ಫೌಜ್ದಾರ ಅಂದರೆ ಸೇನಾ ಗವರ್ನರ್ ಆಗಿ ನೇಮಕಗೊಂಡಿದ್ದನು. ಈ ಸಮಯದಲ್ಲಿ ಬ್ರಿಟಿಷರ ಬೆಳವಣಿಗೆಯನ್ನು ಎದುರಿಸಲು ಮತ್ತು ಸೈನ್ಯವನ್ನು ಪಾಶ್ಚಿಮಾತ್ಯ ಮಾದರಿಯಲ್ಲಿ ಅನುಕರಿಸಲು ಹೈದರಾಲಿಯು ಈ ಮಹತ್ವದ ಹೆಜ್ಜೆಯನ್ನು ಇಟ್ಟಿದ್ದನು. ಹೈದರಾಲಿಯು ಫ್ರೆಂಚ್ ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳ ತಾಂತ್ರಿಕ ಸಹಾಯವನ್ನು ಪಡೆದು ದಿಂಡಿಗಲ್ನಲ್ಲಿ ಅತ್ಯಾಧುನಿಕ ಶಸ್ತ್ರಾಗಾರವನ್ನು ಸ್ಥಾಪಿಸಿದ್ದನು. ಇದರ ಉದ್ದೇಶ ಇಲ್ಲಿ ಫ್ರೆಂಚ್
ತಂತ್ರಜ್ಞಾನವನ್ನು ಬಳಸಿ ಆಧುನಿಕ ಬಂದೂಕುಗಳು, ಮದ್ದುಗುಂಡುಗಳು ಮತ್ತು ಫಿರಂಗಿಗಳನ್ನು ಸಿದ್ಧಪಡಿಸಲಾಗುತ್ತಿತ್ತು. ಇದು ಹೈದರಾಲಿಯ ಸೈನ್ಯಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಡಲು ಆರ್ಥಿಕ ಮತ್ತು ಸಾಮರಿಕ ಬಲವನ್ನು ನೀಡಿತು. ಸೇನಾ ತರಬೇತಿ. ಶಸ್ತ್ರಾಗಾರ ಸ್ಥಾಪನೆಯ ಜೊತೆಗೆ ತನ್ನ ಸಿಪಾಯಿಗಳಿಗೆ ಫ್ರೆಂಚ್ ಮಾದರಿಯ ಕಠಿಣ ಶಿಸ್ತು ಮತ್ತು ತರಬೇತಿಯನ್ನು ನೀಡಲು ಸಹ ಇದು ಸಹಕಾರಿಯಾಗಿತ್ತು. ಶ್ರೀರಂಗಪಟ್ಟಣ ಇದು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಮುಖ್ಯ ರಾಜಧಾನಿಯಾಗಿತ್ತು. ಇಲ್ಲಿ ಪ್ರಮುಖ ಕೋಟೆ ಮತ್ತು ಟಿಪ್ಪುವಿನ ಅರಮನೆ ಇತ್ತೇ ಹೊರತು 1755ರ ಪ್ರಸಿದ್ಧ ಆರಂಭಿಕ ಶಸ್ತ್ರಾಗಾರವನ್ನು ಸ್ಥಾಪಿಸಿದ್ದು ದಿಂಡಿಗಲ್ನಲ್ಲಿ. ಬೆಂಗಳೂರು ಹೈದರಾಲಿಗೆ ಜಾಂಗೀರಾಗಿ ದೊರೆತಿತ್ತು. ಇದು ಇಲ್ಲಿನ ಮಣ್ಣಿನ ಕೋಟೆಯನ್ನು ಹೈದರಾಲಿ ಕಲ್ಲಿನ ಕೋಟೆಯಾಗಿ ಪುನರ್ನಿರ್ಮಿಸಿದನು. ಬಿದನೂರು ಇದನ್ನು ಹೈದರಾಲಿ 1763ರಲ್ಲಿ ವಶಪಡಿಸಿಕೊಂಡು ಇದಕ್ಕೆ ಹೈದರ್ ನಗರ ಎಂದು ಮರುನಾಮಕರಣವನ್ನು ಮಾಡಿದನು. ಇದು ಅವನಿಗೆ ಅಪಾರ ಸಂಪತ್ತನ್ನು ತಂದುಕೊಟ್ಟಿತು.